ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋಗಳು ಇಷ್ಟ ಆಗ್ತಾಯಿತ್ತು ಅಂದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಏನು ಬೇಕಲ್ಲ ಅದನ್ನು ಫ್ರೈಡ್ ರೈಸ್ ಮಾಡಿಕೊಡ್ತಾ ಇದ್ದೀನಿ. ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಬಾಕ್ಸಿಗೂ ಕೂಡ ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ಒಂದಷ್ಟು ಬೆಳ್ಳುಳ್ಳಿ ಬೇಕಿತ್ತು, ಅದನ್ನು ಮೊದಲು ಸುಲಿದ್ಬಿಟ್ಟು ನಾನಿಲ್ಲಿ ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಮೊದಲು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಒಂದು ಮರ್ತು ಹೋಗಿತ್ತು, ಹಾಗಾಗಿ ಅದನ್ನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಮೊದಲು ರೈಸಿಗೆ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಈ ಕಡೆ ನಾನು ಏನು ಫ್ರೈಡ್ ರೈಸ್ ಮಾಡಲಿಕ್ಕೆ ಏನು ಗೊಜ್ಜು ಬೇಕಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಆನಂತರ ಒಂದು 2 ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಈರುಳ್ಳಿ ಕಡಿಮೆ ಕೂಡ ಹಾಕ್ಕೊಳ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ, ಹಾಗಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ನಿಮಗೆ ಇಷ್ಟ ಆಗಿರೋಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಬೋದು, ಜೊತೆಗೆ ಪನ್ನೀರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಜೊತೆಗೆ ಕ್ಯಾಪ್ಸಿಕಮ್ಮು, ಸ್ವಲ್ಪ ಎಲೆಕೋಸು ಬರುತ್ತಲ್ಲ ಅದಷ್ಟನ್ನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ನಾನು ಮೊದಲೇ ಹೇಳಿದಾಗೆ ಪನ್ನೀರ್ ಸೇರಿಸ್ಕೊಳ್ಬೋದು, ಸ್ವೀಟ್ ಕಾರ್ನ್ ಬರುತ್ತೆ ಅದನ್ನು ಸೇರಿಸ್ಕೊಳ್ಬೋದು. ನಿಮಗೆ ಇಷ್ಟ ಆಗಿರೋಂಥ ಎಲ್ಲ ವೆಜಿಟೇಬಲ್ಸ್ನು ಇದರೊಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಒಂದು 3/4 ಭಾಗದಷ್ಟು ಬೇಯಿಸ್ಕೊಳ್ಬೇಕು, ಅದಕ್ಕಿಂತ ಜಾಸ್ತಿ ಬೇಡ. ನೀರೇನು ಹಾಕಬಾರ್ದು, ಹಾಗೆಯೇ ಎಣ್ಣೆನಲ್ಲೇ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕು. ಒಂದು 3/4 ಭಾಗದಷ್ಟು ಅಥವಾ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡ್ರೂ ಕೂಡ ಸ್ವಲ್ಪ ಹಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಒಂದು 3/4 ಭಾಗದಷ್ಟು ಬೇಯಿಸ್ಕೊಂಡು ಆನಂತರ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು, ನಾನು ಈ ಸಮಯದಲ್ಲೇ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅನ್ನ ಹಾಕ್ತಿರಲ್ಲ ಆ ಸಮಯದಲ್ಲಿ ಕೂಡ ಸೇರಿಸ್ಕೊಳ್ಬೋದು. ಇನ್ನು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ಇಷ್ಟ ಇತ್ತು ಅಂದರೆ ಸಾಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮೊಟೊ ಸಾಸು ಜಾಸ್ತಿ ಏನು ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸೋಯಾ ಸಾಸ್ ಕೂಡ ಸೇರಿಸ್ಕೊಳ್ಬೋದು. ನನ್ನ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದೆಲ್ಲ, ಅಂದರೆ ಮಧ್ಯಾಹ್ನಕ್ಕೆಲ್ಲ ಸ್ವಲ್ಪ ಸ್ಮೆಲ್ ಬಂದುಬಿಡತ್ತೆ, ಹಾಗಾಗಿ ನಾನಿಲ್ಲಿ ಸೋಯಾ ಸಾಸ್ ಹಾಕ್ತಾಯಿಲ್ಲ. ಇಷ್ಟನ್ನೇ ಹಾಕ್ಕೊಂಡು ನಾನಿಲ್ಲಿ ಬಿಸಿಯಾಗಿ ಉದುರಾಗಿ ಮಾಡ್ಕೊಂಡಿರೋಂಥ ಅನ್ನನ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸ್ನೇಹಿತರೆ, ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಸಖತ್ತು ಟೇಸ್ಟಿಯಾಗಿರುವಂಥ, ಜೊತೆಗೆ ಮಧ್ಯಾಹ್ನಕ್ಕೆ ಹೀಗೇ ಇರುತ್ತೆ, ಸ್ವಲ್ಪ ಟೇಸ್ಟಲ್ಲೂ ವ್ಯತ್ಯಾಸ ಆಗೋದಿಲ್ಲ, ಆ ರೀತಿಯಾಗಿರುವಂಥ ಒಂದು ಫ್ರೈಡ್ ರೈಸು ರೆಡಿ ಆಯಿತು. ತಟ್ಟೆ ಕೂಡ ಹಾಕಿ ಮಗಳಿಗೆ ತಿನ್ಲಿಕ್ಕಂತ ಕೊಟ್ಟೆ, ಜೊತೆಗೆ ಡಬ್ಬಿ ಎಲ್ಲ ಕಟ್ಬಿಟ್ಟು ಅವಳು ಕೂಡ ತಲೆಯೆಲ್ಲ ಬಾಚಿದ ಮೇಲೆ ರೆಡಿ ಆಗಿಬಿಟ್ಟು ಅವಳು ಕೂಡ ಹೊರಟ್ಲು. ಇನ್ನು ಈ ಕಡೆ ನಾನು ನಮ್ಮ ಮನೆಯವ್ರಿಗೆ ಜೊತೆಗೆ ನನಗೆ ಟೊಮೊಟೊ ಬಾತನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಸಾಸೆಲ್ಲ ಹಾಕಿರೋವಂಥದ್ದು ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಇನ್ನು ಉಳಿದಿರೋವಂಥ ರೈಸಿಗೆ ನಾನಿಲ್ಲಿ ಅಷ್ಟು ಅನ್ನನ ಕಲಿಸಿದ್ದೀನಿ. ಉಳಿದಿತ್ತು ಅಂದರೆ ಮಧ್ಯಾಹ್ನಕ್ಕೂ ಕೂಡ ತಿಂತೀವಿ ಇದನ್ನೇ, ಹಾಗಾಗಿ ಎಲ್ಲ ಅನ್ನವನ್ನು ಕಲಸಿ ಟೊಮೊಟೊ ಬಾತನ್ನು ಸೈಡಿಗೆ ಇಟ್ಟೆ. ಇನ್ನು ನನ್ನ ಚಿಕ್ಕ ಮಗಳು ಇನ್ನೂ ಸ್ಕೂಲಿಗೆ ಹೋಗಿರಲಿಲ್ಲ, ಟೈಮ್ ಆಗಿರಲಿಲ್ಲ, ಹಾಗಾಗಿ ಅವಳಿಗೂ ಕೂಡ ವಾಟರ್ ಬಾಟ್ಲೆಲ್ಲ ತುಂಬಿ ಬಾಕ್ಸಿಗೆಲ್ಲ ನಾನು ಕೂಡ ಹಾಕಿಟ್ಟು ಅವಳಿಗೂ ಕೂಡ ತಲೆ ಬಾಚಿ ರೆಡಿ ಮಾಡಿ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವಳು ಕೂಡ ತಿಂತಾ ಇದ್ದಾಳೆ. ಇನ್ನು ಈ ಕಡೆ ಬೇಗನೆ ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡ್ಬಿಡೋಣ, ಆಮೇಲೆ ಹೊರಗಡೆ ಹೋಗೋದಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಬೇಳೆ, ಟೊಮೊಟೊ, ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಇಲ್ಲಿ ಬೇಳೆ ಸಾರನ್ನು ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಆನಂತರ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಖಾಲಿಯಾಗಿತ್ತು, ಅಷ್ಟರಲ್ಲೇ ಮೊದಲು ಹುರಿದಿಟ್ಕೊಂಡ್ಬಿಡೋಣ, ಇನ್ನು ಮಧ್ಯಾಹ್ನ ಸಂಜೆ ಅಂತಂದ್ರೆ ಆಗೋದಿಲ್ಲ. ಈಗ 3-4 ದಿನ ಆಯಿತು ಖಾಲಿ ಆಗ್ಲಿಕ್ಕೆ ಬಂದುಬಿಟ್ಟಿದೆ ಸಾಂಬಾರು ಪುಡಿ, ಹಾಗಾಗಿ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಒಂದಷ್ಟು ತಿಳಿಸಾರು ಪೌಡರು, ಧನಿಯಾ ಪೌಡರು, ಜೊತೆಗೆ ಜೀರಿಗೆ ಪುಡಿ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲ ಹುರಿದು ಪುಡಿ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರು ಪುಡಿ, ಪಲ್ಯದ ಪುಡಿ, ಜೊತೆಗೆ ಸ್ವಲ್ಪ ರಸಮ್ ಪೌಡರು, ಹಾಗೆ ಬರೀ ಧನಿಯಾ ಪೌಡ್ರು ಬೇರೆ, ಜೀರಿಗೆ ಪೌಡ್ರು ಬೇರೆ, ಹೀಗೆ ಎಲ್ಲವನ್ನು ಹುರ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಏನು ನೋಡ್ತಾ ಇದ್ದೀರಿ ನೀವು, ಬರೀ ಕಡಲೆ ಬೀಜ, ಸ್ವಲ್ಪ ಒಣ ಕೊಬ್ಬರಿ, ಇದೆಲ್ಲ ಪಲ್ಯಕ್ಕೆ ಹಾಕಲಿಕ್ಕೆ ಅಂತೇಳಿ ಕುರ್ಷಣಿ ಕಾಳು ಅಂಥೇಳಿ ಬರುತ್ತಲ್ಲ ಅದೆಲ್ಲ ಸೇರಿಸ್ಬಿಟ್ಟು ಹಾಕಿಟ್ಕೊಂಡಿದ್ದೀನಿ. ಅಂದರೆ ತರಿಯಾಗಿ ಮಾಡಿಟ್ಕೊಂಡ್ರೆ ನಾವು ಡ್ರೈ ಪಲ್ಯ ಅಥವಾ ರಸಪಲ್ಯ ಎಲ್ಲ ಮಾಡ್ಕೊಂಡಾಗ ಅದಷ್ಟೇ ಒಂದು 1/4 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಹಾಕಿದ್ರೆ
ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದು ಮಾಡ್ಕೊಂಡಿದ್ದೀನಿ. ಇನ್ನು ಮೊದಲು ತೋರಿಸಿರೋವಂಥದ್ದು ಅದು ಸಾಂಬಾರು ಪೌಡ್ರು, ಅದು ಪಲ್ಯದ ಪೌಡ್ರು, ಇದು ರಸಮ್ ಪೌಡ್ರು. ಎಲ್ಲನೂ ಸ್ವಲ್ಪ ನನಗೆ ಒಂದು ವಾರ 15 ದಿನಕ್ಕೆ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಇನ್ನು ಇದು ಬರೀ ಧನಿಯಾನ ಹುರಿದು ಮಾಡ್ಕೊಂಡಿರೋವಂಥ ಧನಿಯಾ ಪೌಡ್ರು, ಇದು ಜೀರಿಗೆ ಪೌಡ್ರು. ಇನ್ನು ಇದು ಏನಿದೆ ಇದು ನಾನು ಶೇಂಗಾ ಮತ್ತು ಒಣಕೊಬ್ಬರಿ ಎಲ್ಲ ಹಾಕಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದು. ಅದ್ರ ಜೊತೆಗೆ ಸ್ವಲ್ಪ ಕುರ್ಷಣಿ ಕಾಳು, ಎಳ್ಳು, ಸ್ವಲ್ಪ ಕಡಲೆ ಬೀಜ ಎಲ್ಲನೂ ಹಾಕಿಬಿಟ್ಟು ಮಾಡಿಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಡ್ರೈ ಪಲ್ಯಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ಒಂದು 1/4 ಟೀ ಸ್ಪೂನಷ್ಟು, ಸಖತ್ತು ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಬದನೆಕಾಯಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡಿಕೊಂಡು ಹುರ್ಕೊಂಡು ಪೌಡ್ರೆಲ್ಲ ತುಂಬಿಟ್ಕೊಂಡಾದ್ಮೇಲೆ ಒಂದು ರಾಶಿ ಪಾತ್ರೆ ಆಗಿಬಿಟ್ಟಿತ್ತು. ಯಾಕಂದರೆ ಇವತ್ತು 2 ತಿಂಡಿ ಮಾಡಿದ್ನಲ್ಲ, ಒಂದು ಫ್ರೈಡ್ ರೈಸು, ಒಂದು ಟೊಮೊಟೊ ಬಾತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪಾತ್ರೆ ಇತ್ತು. ಅದನ್ನೆಲ್ಲ ವಾಶ್ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಕೊಂಡು ಅದ್ರ ಜೊತೆಗೇ ಫಸ್ಟು ಮನೆಯೆಲ್ಲ ಕ್ಲೀನ್ ಅಂದರೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ತಿಂಡಿ ತಿನ್ನಲಿಕ್ಕೆ ಅವಳಿಗೆ ಹಾಕ್ಕೊಟ್ಟಿದ್ದೆ, ತಿಂಡಿ ತಿಂತಾ ಇದ್ದಾಳೆ. ಅಷ್ಟರಲ್ಲಿ ಅವಳು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡ್ಬಿಟ್ರೆ ನನಗೆ ಮುಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲು ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಈಗ ಅಡುಗೆ ಮನೆಯೆಲ್ಲ ಗೂಡಿಸ್ಕೊಂಡು ಇಡೀ ಮನೆಯೆಲ್ಲ ಗೂಡಿಸ್ಬಿಟ್ಟು ನೆಲ ಒರೆಸ್ಕೊಳ್ಬೇಕು. ಅಂದರೆ ನಾವು ಎಷ್ಟು ಫಾಸ್ಟಾಗಿ ಕೆಲಸನ ಬೆಳಗಿನ ಸಮಯದಲ್ಲಿ ಮಾಡ್ಕೊಳ್ತೀವೋ ಅಷ್ಟು ಇಡೀ ದಿನ ನಮಗೆ ಸಮಯ ಸಿಗುತ್ತೆ ಬೇರೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ. ಇಲ್ಲಾಂದರೆ ಇಡೀ ದಿನ ಮನೆ ಕೆಲಸನೇ ಹಿಡಿದ್ಬಿಡುತ್ತೆ. ಹಾಗಾಗಿ ಮೊದಲು ಸ್ವಲ್ಪ ಎಲ್ಲನೂ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದು ಪ್ರತಿದಿನದ ರೊಟೀನ್ ಅಂತಲೇ ಹೇಳ್ಬೋದು. ಇನ್ನು ಎಲ್ಲನೂ ಮುಗಿಸ್ಕೊಂಡು ಗುಡಿಸಿ ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ಇವತ್ತು ಶನಿವಾರ ತೊಳೆದು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಪೂಜೆ ಮಾಡಿದ್ದು ಕೂಡ ಆಯಿತು. ಸಮಾಧಾನ ಅನಿಸ್ತು, ನೆಮ್ಮದಿ ಅನಿಸುತ್ತೆ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡಾಗ. ಆಮೇಲೆ ನಾನು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡೆ, ಟೊಮೊಟೊ ಬಾತನ್ನೇ ತಿಂದೆ. ಅದ್ರ ಜೊತೆಗೆ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ನಲ್ಲ ಅದೆಲ್ಲನೂ ಬಂತು. ಮೊದಲು ಒಣಗಾಕ್ಬಿಡೋಣ ಅಂಥೇಳಿ ಬಟ್ಟೆ ಕೂಡ ಎಲ್ಲ ಎತ್ಕೊಳ್ತಾ ಇದ್ದೀನಿ. ಇನ್ನು ನೆನ್ನೆ ಒಣಗಾಕಿರೋಂಥ ಬಟ್ಟೆ ಏನಿತ್ತು ಎಲ್ಲನೂ ತೆಗೆದುಬಿಟ್ಟು ಇವತ್ತು ಏನು ಬಟ್ಟೆ ಬಂದಿದೆಯಲ್ಲ ಎಲ್ಲವನ್ನು ನಾನಿಲ್ಲಿ ಬಟ್ಟೆನ ಒಣಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪ್ರತಿದಿನದ ಕೆಲಸ, ಯಾವುದನ್ನು ನಾವು ಮಿಸ್ ಮಾಡೋದಕ್ಕೇ ಆಗೋದಿಲ್ಲ. ಯಾಕಂದರೆ ಇವತ್ತಿನ ಕೆಲಸ ಮತ್ತೆ ನಾಳೆ ಮಾಡ್ತೀವಿ ಅಂದರೆ ಆಗೋದು, ಯಾಕಂದರೆ ನಾಳೆನೂ ಅದೇ ಕೆಲಸ ಇರುತ್ತೆ. ಹಾಗಾಗಿ ಎಲ್ಲವನ್ನು ಅವತ್ತಿಂದ ಅವತ್ತು ಮುಗಿಸ್ಕೊಳ್ಬೇಕು ಅಂತ ನನಗನ್ಸೋವಂಥದ್ದು. ಇನ್ನು ನಾವು ಕೂಡ ರೆಡಿಯಾಗಿ ಹೊರಟ್ವಿ. ನಮ್ಮ ಮನೆಯವರು ಕೂಡ ಅಂಗಡಿಗೆ ಹೋಗ್ಬಿಟ್ಟು ನಂದು ಈ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರಲ್ಲೇ ಅವರು ಕೂಡ ಮತ್ತೆ ಬಂದರು ನಾನು ಕರ್ಕೊಂಡು ಹೋಗೋಣ ಅಂಥೇಳಿ. ಇನ್ನು ಹೊರಗಡೆ ಎಲ್ಲನೂ ಪೂಜೆ ಮಾಡ್ಕೊಂಡಿದ್ದಾಗಿತ್ತು. ನಾನು ಕೂಡ ರೆಡಿಯಾಗಿ ಹೊರಟೆ. ಬನ್ನಿ ಯಾವುದೆಲ್ಲ ಸೀರೆ ತೊಗೊಳ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ದೂರ ಇದೆ, ಆದರೆ ಸ್ವಲ್ಪ ನಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು. ನಾನು ಅದರಲ್ಲಿ ಬ್ಯುಸಿ ಆದೆ ಅಂದರೆ ಹೊರಗಡೆ ಹೋಗೋದಕ್ಕೆ ಅಷ್ಟು ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗ ಫ್ರೀ ಇರ್ತೀವೋ ಆವಾಗಲೇ ಈ ರೀತಿ ಹೊರಗಡೆ ಕೆಲಸನೆಲ್ಲ ಮುಗಿಸ್ಕೊಂಡು ಬಿಡಬೇಕು. ಜೊತೆಗೆ ಆಮೇಲೆ ತುಂಬ ರಶ್ ಕೂಡ ಆಗುತ್ತೆ. ಜೊತೆಗೆ ನಮಗೂ ಕೂಡ ಅಷ್ಟು ಇದು ಅನಿಸೋದಿಲ್ಲ, ತುಂಬ ಜನ ಇರ್ತಾರಲ್ಲ. ಹಾಗಾಗಿ ಮೊದಲು ಏನು ನಮ್ಮದು ಹೊರಗಡೆ ಏನಿರುತ್ತೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಳೋದು ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಮೊದಲು ಇವತ್ತು ಸೀರೆನ ತೊಗೊಂಡ್ಬಿಡೋಣ ದೇವ್ರಿಗೆ ಹಾಕಲಿಕ್ಕೆ. ಜೊತೆಗೆ ನನಗೊಂದು ಸೀರೆ ಬೇಕಿತ್ತು, ಅದನ್ನು ಕೂಡ ತಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಸುಮಾರಷ್ಟು ಸೀರೆ ಬಂದಿತ್ತು ಹೊಸದಾಗಿ ಅಂತಲೇ ಹೇಳ್ಬೋದು. ಈಗ ಶ್ರಾವಣ ಆಷಾಢ ಶುರುವಾಗಿದೆ, ಶ್ರಾವಣ ಬರುತ್ತೆ, ಇನ್ನು ವರಮಹಾಲಕ್ಷ್ಮಿ ಹಬ್ಬಗಳ ಸಾಲು ಅಂತಲೇ ಹೇಳ್ಬೋದು. ಹಾಗಾಗಿ ಸುಮಾರಷ್ಟು ಸೀರೆ ತುಂಬ ಕಲರ್ಸಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ನನಗೆ ಇಷ್ಟ ಆಗಿರೋ ಅಂಥ ಒಂದು 2-3 ಸೀರೆ ತೊಗೊಂಡೆ ಅಂತಲೇ ಹೇಳ್ಬೋದು. ಒಂದು 3 ಸೀರೆ ನನಗೆ ಅಂಥೇಳಿ 2 ಸೀರೆ ತೊಗೊಂಡೆ. ಇನ್ನು ಲಕ್ಷ್ಮಿಗೆ ಹಾಕಲಿಕ್ಕೆ ಅವತ್ತು ಪೂಜೆ ದಿನ ಲಕ್ಷ್ಮಿಗೆ ಇಡಲಿಕ್ಕೆ ಅಂಥೇಳಿ ಅದಕ್ಕೊಂದು ಸೀರೆ, ಒಟ್ಟು 3 ಸೀರೆ ನಾನಿವತ್ತು ತೊಗೊಂಡಿರೋ ಅಂಥದ್ದು. ತುಂಬ ಒಂದು ಒಳ್ಳೆ ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು. ಜೊತೆಗೆ ಅಷ್ಟು ಕಸ್ಟಮರ್ ಕೂಡ ಇರಲಿಲ್ಲ, ಅಂದರೆ ಅಷ್ಟು ಜನ ಇರಲಿಲ್ಲ. ತುಂಬ ರಶ್ ಇದ್ದಾಗ ಹೋದಾಗ ಏನಾಗುತ್ತೆ ಅಂದರೆ ಸರಿಯಾಗಿ ತೋರಿಸೋದಿಲ್ಲ. ಹಾಗಾಗಿ ನನಗಿಷ್ಟ ಆಗಿರುವಂಥ ಒಂದು 3 ಸೀರೆನ ತೊಗೊಂಡು ನಾನಿವತ್ತು ನಂದು ಒಂದು ಬಿಂದಿಗೆ ಸ್ವಲ್ಪ ಹಾಳಾಗಿತ್ತು. ಹಾಗಾಗಿ ಹೊಸದಾಗಿರುವಂಥ ಒಂದು ಕಳಸನ ಲಕ್ಷ್ಮಿ ಕೂರಿಸ್ಲಿಕ್ಕೆ ಬೇಕಲ್ಲ, ಅದನ್ನು ತೊಗೊಂಡು ಹೋಗೋಣ ಅಂಥೇಳಿ ಈ ಒಂದು ಶಾಪಿಗೆ ಬಂದಿದ್ದೀನಿ.
ಏನು ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದು ನಮಸ್ತೆ. ಮಧ್ಯಾಹ್ನ ಬರೋ ಅಷ್ಟರಲ್ಲಿ ನಾವು ಈಗಾಗಲೇ ಸಂಜೆ ಆಗ್ಲಿಕ್ಕೆ ಬಂದಿದೆ, ಅಂದರೆ 4:15 ಟೈಮ್ ಆಗಿದೆ. ಬೆಳಗ್ಗೆನೆ ಸಾಂಬಾರೆಲ್ಲ ಮಾಡಿದ್ನಲ್ಲ, ಹಾಗಾಗಿ ಬಂದು ರೈಸ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಏನೆಲ್ಲ ತೊಗೊಂಡು ಬಂದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲೇದಾಗಿ ಇದೊಂದು ಕಳಸನ ತೊಗೊಂಡು ಬಂದಿದ್ದೀನಿ. ಅಂದರೆ ನನ್ನ ಹತ್ರ ಸ್ಟೀಲಿಂದ ಒಂದಿದೆ. ಸ್ಟೀಲಿಂದ ಅಷ್ಟು ಒಳ್ಳೇದಲ್ಲ ಕಳಸ ಇಡ್ಲಿಕ್ಕೆ ಅಂತೇಳಿ, ಹಾಗಂತೇಳಿ ಒಂದು ಪುಟಾಣಿ ತಂಬಿಗೆನೆ ತೊಗೊಂಡಿದ್ದೆ. ಅಂದರೆ ಕಳಸದ ರೀತಿನೇ ಅದು ಇದ್ರದ್ದು ತಾಮ್ರದ್ದು ತೊಗೊಂಡಿದ್ದೆ. ಅದು ತುಂಬ ಪುಟಾಣಿದಾಯಿತು, ಸರಿಯಾಗಿ ನನಗೆ ಸೀರೆ ಎಲ್ಲ ಅದು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ಹಿತ್ತಾಳೆದೊಂದು ಕಳಸನ ತೊಗೊಂಡಿದ್ದೀನಿ. ತುಂಬ ವೇಟ್ ಇದೆ, ಜೊತೆಗೆ ಅಷ್ಟೇ ಗಟ್ಟಿ ಇದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಕಳಸದ ಕೆಳಗಡೆ ಅಂದರೆ ನಾನು ಪ್ರತಿ ವರ್ಷ ಬಾಳೆ ಎಲೆ ಬರುತ್ತಲ್ಲ, ಅದ್ರ ಮೇಲ್ಗಡೆ ಅಕ್ಕಿ ಹಾಕ್ಬಿಟ್ಟು ಕಳಸ ಸ್ಥಾಪನೆ ಮಾಡ್ತಾ ಇದ್ದೆ. ಈ ಸತಿ ಅದು ನನ್ನ ಮೈಕಲ್ಲಿ ಚಾರ್ಜ್ ಖಾಲಿ ಆಗೋಗಿದೆ, ಹಾಗಾಗಿ ನನಗೆ ಗೊತ್ತೇ ಇಲ್ಲ, ನೋಡಿಕೊಂಡೇ ಇಲ್ಲ, ಸುಮ್ಮನೆ ಒಬ್ಬಳೇ ಮಾತಾಡ್ತಾ ಹೋಗ್ಬಿಟ್ಟಿದ್ದೀನಿ. ವಾಯ್ಸ್ ಏನು ಕೇಳ್ತಾನೆ ಇಲ್ಲ. ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗಾಗಿ ಬಾಳೆ ಎಲೆ ಬದಲಾಗಿ ಈ ರೀತಿ ಒಂದು ತಟ್ಟೆ ತಗೊಳ್ಳೋಣ ಅಂಥೇಳಿ ಒಂದು ಹಿತ್ತಾಳೆ ತಟ್ಟೆ ಕೂಡ ತೊಗೊಂಡಿದ್ದಾಯಿತು. ಅದು ಕೂಡ ತುಂಬ ವೇಟ್ ಇದೆ, ಜೊತೆಗೆ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಈಗ ರೆಗ್ಯುಲರ್ ಪೂಜೆ ಎಲ್ಲ ಮಾಡ್ತೀವಲ್ಲ, ಅರಿಶಿನ ಕುಂಕುಮ ಜೊತೆಗೆ ಹೂವೆಲ್ಲ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ನಮ್ಮ ಮನೇಲಿ ಒಂದಿದೆ, ಅದು ಸ್ವಲ್ಪ ಹಾಳಾಗ್ಲಿಕ್ಕೆ ಬಂದಿದೆ. ನೋಡೋಣ, ಸದ್ಯದಲ್ಲಿ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ತಟ್ಟೆನ ತೊಗೊಂಡು ಬಂದಿದ್ದೀನಿ. ತುಂಬ ಗಟ್ಟಿ ಇದೆ, ವೇಟ್ ಇದೆ ಅಂತಲೇ ಹೇಳ್ಬೋದು. ರೆಗ್ಯುಲರ್ ಪೂಜೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ತಟ್ಟೆ, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಈ ರೀತಿ ಕಳಸ ಎಲ್ಲ ಇಡಲಿಕ್ಕೂ ಕೂಡ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೆ. ಅದನ್ನೊಂದು ಒಂದು ಕಳಸಕ್ಕೆ ನನಗೆ 1950 ಆಯಿತು. ಅದ್ರ ಜೊತೆಗೆ ನನಗೆ ಈ ತಟ್ಟೆ ಇದೆಯಲ್ಲ, ಅದಕ್ಕೆ 850 ಆಯಿತು ಅಂತಲೇ ಹೇಳ್ಬೋದು. ಕಳಸಕ್ಕೆ 1950, ಬರೀ ತಟ್ಟೆ ಸಿಂಗಲ್ ತಟ್ಟೆ ಏನಿದೆ ಅದಕ್ಕೆ 850 ರೂಪಾಯಿ ಆಯಿತು. ಇನ್ನು ಅದ್ರ ಜೊತೆಗೆ ಒಂದು 3 ಸೀರೆ ತೊಗೊಂಡು ಬಂದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಸೀರೆ. ಇದು ಯಾಕೋ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತಲ್ಲ, ಕಾಟನ್ನಲ್ಲಿ ಸಿಲ್ಕ್ ಮಿಕ್ಸ್ ಬರುತ್ತಲ್ಲ, ಆ ಥರ ಸೀರೆ ಇದು. ತುಂಬ ಸಾಫ್ಟ್ ಇದೆ, ನೆರಿಗೆ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಒಳ್ಳೆ ಶೈನಿಂಗ್ ಇದೆ, ಹೊರಗಡೆ ಲೈಟಿಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅದನ್ನೊಂದು ನನಗೆ ಯಾವಾಗಲಾದರೂ ಒಂದು ಹೊರಗಡೆ ಹೋಗುವಂಥ ಸಮಯದಲ್ಲಿ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಹಾಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅದನ್ನೊಂದು ತೊಗೊಂಡೆ. ಇನ್ನು ಇದು ಕಂಪ್ಲೀಟ್ ಕಾಟನ್ ಸೀರೆ. ಇದೇನೋ ಒಂಥರ ಬೇರೆ ಥರ ಕಾಣಿಸ್ತು ನನಗೆ, ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಹಾಗಾಗಿ ರೆಗ್ಯುಲರ್ ಯೂಸಿಗೆ ಇರಲಿ ಇದೊಂದು ಅಂದ್ಬಿಟ್ಟು ಇದೊಂದು ಸೀರೆ, ಕಂಪ್ಲೀಟ್ ಕಾಟನ್ ಸೀರೆ, ಜೊತೆಗೆ ಅದು ಕಾಟನ್ನು ವಿತ್ ಸಿಲ್ಕ್ ಮಿಕ್ಸ್ ಸೀರೆ ಅದೆರಡು. ಜೊತೆಗೆ ಇನ್ನೊಂದು ಲಕ್ಷ್ಮಿಗೆ ಹಾಕ್ಲಿಕ್ಕೆ ಅಂತ ತಂದಿರೋಂಥ ಸೀರೆನ ನಾನು ಹಬ್ಬದ ದಿನ ತೋರಿಸ್ತೀನಿ, ಅದು ಯಾವ ರೀತಿಯಾಗಿದೆ ಅಂಥೇಳಿ. ಒಟ್ಟು 3 ಸೀರೆ. ಇನ್ನು ಇದು ನಾನು ಸೀರೆನಲ್ಲಿ ನನ್ನ ಮಗಳಿಗೆ ಹೊಲಿಸಿರೋವಂಥದ್ದು, 2ನೇ ಮಗಳಿಗೆ, ಚಿಕ್ಕ ಮಗಳಿಗೆ ಹೊಲಿಸಿರೋವಂಥ ಲಂಗ ಬ್ಲೌಸು, ವೈಟು, ಅದ್ರ ಜೊತೆಗೆ ರೆಡ್ ಕಾಂಬಿನೇಷನ್ನು ಬಾರ್ಡರ್ ಬಂದಿರೋವಂಥದ್ದು. ವೈಟ್ ಚೆಕ್ಸಲ್ಲಿ ಬರುತ್ತಲ್ಲ, ಇಲ್ಲಿ ತುಂಬ ಬೆಳಕಿದೆ, ಹಾಗಾಗಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ, ಇದು ವೈಟು ರೆಡ್ ಬಾರ್ಡರ್ ಬಂದಿರೋವಂಥದ್ದು, ಚೆಕ್ಸಲ್ಲಿ ಬಂದಿರೋವಂಥ ಸೀರೆ. ಅದರಲ್ಲಿ ನಾನು ಲಂಗ ಬ್ಲೌಸನ್ನು ಅವಳಿಗೆ ಹೊಲಿಸಿದ್ದೀನಿ. ಇನ್ನು ಇದು ನನ್ನ ದೊಡ್ಡ ಮಗಳಿಗೆ ಹೊಲಿಸಿರೋವಂಥದ್ದು ಲೆಹೆಂಗಾ. ತೋರಿಸಿದ್ದೆ ಇದನ್ನು ನಿಮಗೆ, ಫಸ್ಟು ತೊಗೊಂಡು ಬಂದಿದ್ದೆ. ಇದು ಒಂದು ಸತಿ ಏನೋ ತರಲಿಕ್ಕೆ ಅಂತ ಹೊರಗಡೆ ಹೋದಾಗ ಅವಳು ಬಂದಿದ್ಲು, ಹಾಗಾಗಿ ಅವಳಿಗೆ ಪದೇ ಕಾಲೇಜೆಲ್ಲ ರಜಾ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವಳಿಗೆ ಯಾವುದು ಇಷ್ಟನೋ ಅದು ಕೊಡ್ಸೋಣ ಅಂಥೇಳಿ ಅವಳನ್ನು ಕೂಡ ಕರ್ಕೊಂಡೋಗಿ ಕೊಡಿಸಿದ್ದಂಥದ್ದು ಇದು ಲೆಹೆಂಗಾ. ಇದು ಸ್ವಲ್ಪ ಐರನ್ ಮಾಡಿಸ್ಬೇಕು, ಅವರು ಸ್ಟಿಚ್ ಹಾಗೆ ಕೊಟ್ಬಿಟ್ಟಿದ್ದಾರೆ. ಇದನ್ನೊಂದು ಐರನ್ ಮಾಡಿಸ್ಕೊಂಡು ಬರಬೇಕು. ಇದು ಡಾರ್ಕ್ ಪಿಂಕ್ ಬರುತ್ತಲ್ಲ, ಅದಕ್ಕೆ ನಿಮಗೆ ಪರ್ಪಲ್ ಬಾರ್ಡರ್ ಬರುತ್ತೆ, ತುಂಬ ಚೆನ್ನಾಗಿದೆ. ಈ ರೀತಿ ಅವಳ ಹತ್ರ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡು ಬಂದೆ. ಇದನ್ನು ಹೊಲಿಸಿದ್ದಾಗಿದೆ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದಾಗಿದೆ. ಇದೊಂದು ಅವಳು ಇಷ್ಟಪಟ್ಟು ತೊಗೊಂಡಿರುವಂಥದ್ದು ಹಬ್ಬಕ್ಕೆ ಅಂಥೇಳಿ. ಚಿಕ್ಕವಳಿಗೆ ಲಂಗ ಬ್ಲೌಸು, ಜೊತೆಗೆ ಇವಳಿಗೆ ಲೆಹಂಗಾನ ಹೊಲಿಸಿದ್ದಾಗಿದೆ. ಇನ್ನು ನನ್ನ ಸೀರೆ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಕೊಡಬೇಕು, ಅದನ್ನು ನೆಕ್ಸ್ಟ್ ವೀಕ್ ಹಾಗೆ ಕೊಡ್ತೀನಿ. ಇದಷ್ಟು ಸ್ನೇಹಿತರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗು.
ಇನ್ನು ಸುಮಾರಷ್ಟು ಪೂಜಾ ಐಟಮ್ ಎಲ್ಲ ತರಬೇಕು. ನೋಡೋಣ ನಾನು ಯಾವಾಗೆಲ್ಲ ಹೋಗಿ ತೊಗೊಂಡು ಬರ್ತೀನಿ, ನಿಮ್ಮ ಜೊತೆ ಏನೆಲ್ಲ ತಂದೆ, ಪೂಜೆಗೆ ಏನೆಲ್ಲ ಬೇಕು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ರೊಟೀನ್ ಬ್ಲಾಗ್ ಜೊತೆಗೆ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.